ಇನ್ನು ದಕ್ಷಿಣ ಕನ್ನಡ ಮತ್ತು ಕರಾವಳಿಯಲ್ಲಿ ಆಯೋಜನೆ ಮಾಡಿರುವ ಶಾಂತಿ ಸಭೆಯಿಂದ ಬಿಜೆಪಿ ಹೊರಗುಳಿದಿದೆ. ಶಾಂತಿ ಸಭೆಯಿಂದ ಬಿಜೆಪಿ ದೂರ ಉಳಿದಿದೆ. ನಾಳಿನ ಶಾಂತಿ ಸಭೆಯಲ್ಲಿ ಬಿಜೆಪಿ ಪಾಲ್ಗೊಳ್ಳೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿದೆ. ಕಳೆದ ಹಲವಾರು ದಿನಗಳಿಂದ ಕೋಮು ಸೌಹಾರ್ದ ಕದಡಿತ್ತು ಈ ಭಾಗದಲ್ಲಿ. ಹಾಗಾಗಿ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು. ಆದರೆ ಶಾಂತಿ ಸಭೆಗೆ ಬಿಜೆಪಿ ಹಾಜರಾಗೋದಿಲ್ಲ. ಬಿಜೆಪಿಯಿಂದ ಯಾರೂ ಶಾಂತಿ ಸಭೆಗೆ ಹೋಗೋದಿಲ್ಲ. ಪ್ರಮುಖ ಕಾರಣ ಯಾಕೆ ಹೋಗಲ್ಲ ಅಂದ್ರೆ, ಶರತ್ ಕೊಲೆ ಆರೋಪಿಗಳ ಬಂಧನ ಆಗುವವರೆಗೆ ನಮಗೆ ಶಾಂತಿ ಸಭೆ ಬೇಡ, ಮೊದಲು ಆರೋಪಿಗಳನ್ನು ಬಂಧಿಸಿ, ನಾಳೆ ಯಡಿಯೂರಪ್ಪನವರು ಜಿಲ್ಲೆಗೆ ಬರ್ತಾರೆ, ನಾವು ಪ್ರತಿಭಟನೆ ಮಾಡಿಯೇ ಸಿದ್ಧ, ಪೊಲೀಸರು ಅವರ ಕ್ರಮವನ್ನು ಅವರು ಕೈಗೊಳ್ಳಿ, ಹಾಗಂತ ಮಂಗಳೂರಿನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಆದ್ಮೇಲೆ ಬೆಂಕಿ ಬಿದ್ದ ಮೇಲೆ ಬೆಂಕಿಯನ್ನು ಆರಿಸುವುದು ಬಿಟ್ಟು ಇವರು ಶಾಂತಿ ಸಭೆ ಕರೆದಿದ್ದಾರೆ. ಶಾಂತಿ ಸಭೆಗಿಂತ ಮೊದಲು ಶರತ್ ಹಂತಕರ ಬಂಧನ ಮಾಡಬೇಕು. ಮೊನ್ನೆ ಚಿರಂಜೀವಿ ಆಗಿರ್ತಕ್ಕಂಥ ಹಂತಕರ ಹಲ್ಲೆ ಮಾಡಿದವರ ಬಂಧನ ಆಗಬೇಕು. ಶಾಂತಿ ಸಭೆಗಿಂತ ಮುಂಚೆ ಯಾಕೆ ಪ್ರಮುಖರ ಮೇಲೆ ಕೇಸ್ ಹಾಕಿದ್ದೇವೆ ಅಂತ ಹೇಳುವಂತದ್ದನ್ನು ಹೇಳಬೇಕು ಬಿಟ್ಟು ಕೇವಲ ಶಾಂತಿ ಸಭೆಯಿಂದ ಹಿಂದೆಯೂ ನಾನು ನೋಡಿದೆ, ಕೋಮು ಗಲಭೆಗಳಾದಾಗ ಶಾಂತಿ ಸಭೆ ಮಾಡಿದ್ದಾರೆ, 4 ದಿವಸ ಗಲಭೆ ಜಾಸ್ತಿ ಆಗಿದೆ. ಈ ಶಾಂತಿ ಸಭೆಯಲ್ಲಿ ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ಶಾಂತಿ ಸಭೆಯ ಹೆಸರಿನಲ್ಲಿ ಮಾಡಬೇಡಿ. ನೀವು ಮಾಡಬೇಕಾಗಿರ್ತಕ್ಕಂಥ ಕಾನೂನಿನ ಕ್ರಮಗಳನ್ನು ಏನು ಕೊಯ್ಕೊಳ್ಳಿ. ಯಾರ್ಯಾರು ಹೊರಗಿಂದ ಬಂದು ಈ ಜಿಲ್ಲೆಯಲ್ಲಿ ಅಶಾಂತಿ ನಿರ್ಮಾಣ ಮಾಡ್ತಾರೋ ಬಂಧಿಸಿ, ಯಾರೇ ಇರಲಿ ತನಿಖೆಯನ್ನು ಗಟ್ಟಿಯಾಗಿ ಮಾಡಿ ಅಂತ ಹೇಳುವಂಥದ್ದನ್ನು ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ಅವರಿಂದ. ದೀಪಕ್, ಶರತ್ ಕೊಲೆಗಾರರನ್ನ ಬಂಧಿಸುವವರೆಗೂ ನಮಗೆ ಯಾವ ಶಾಂತಿಯೂ ಬೇಡ ಅಂತ ಏನು ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ಅಂದ್ರೆ, ಇನ್ನೂ ಕೂಡ ಅಶಾಂತಿ ನಿರ್ಮಾಣವಾದರೂ ಪರವಾಗಿಲ್ಲ, ಶರತ್ ಕೊಲೆ ಆರೋಪಿಗಳು ಸಿಗೋ ತನಕನೂ ನಮಗೆ ಶಾಂತಿ ಬೇಡ ಅಂದ್ರೆ ಇನ್ನಷ್ಟು ಅಶಾಂತಿಯನ್ನ ಇವರು ಬಯಸ್ತಾ ಇದ್ದಾರಾ ಅಂತ? ಹಾಗಾದ್ರೆ ಈಗಷ್ಟೇ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಕಳೆದ 5 ದಿವಸಗಳಿಂದ ಜಿಲ್ಲೆಯಲ್ಲಿ ಇರಲಿಲ್ಲ ಅರವಿಂದ್. ಅವರು ರಷ್ಯಾ ಪ್ರವಾಸದಲ್ಲಿದ್ರು. ಹಾಗಾಗಿ ಯಾವುದೇ ಈ ಘಟನೆ ನಡೆದ ನಂತರ ಯಾವುದೇ ಹೇಳಿಕೆಗಳಿಗೆ ಸಿಕ್ಕಿಲ್ಲ. ಇವತ್ತೊಂದು ಸುದೀರ್ಘವಾದ ಪತ್ರಿಕಾಗೋಷ್ಠಿಯನ್ನ ನಡೆಸಿರುವಂತದ್ದು. ಇಲ್ಲಿನ 2 ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದರ ಜೊತೆಗೆ ನಾಳೆ ಶಾಂತಿ ಸಭೆ ನಡೆಯಲಿಕ್ಕಿದೆ ಸಂಜೆ 4 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಈ ಶಾಂತಿ ಸಭೆಯಲ್ಲಿ ಎಲ್ಲಾ ಪಕ್ಷದವರು, ಎಲ್ಲ ಧರ್ಮದವರು ಪಾಲ್ಗೊಳ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಆದ್ರೆ ಈಗ ಗೊತ್ತಾಗಿರುವಂತದ್ದು, ಬಿಜೆಪಿ ಪಕ್ಷದ ಯಾರೇ ಕಾರ್ಯಕರ್ತರಾಗಿರ್ಲಿ, ಮುಖಂಡರು, ಸಚಿವರು, ಸಂಸದರು ಯಾರು ಕೂಡ ಈ ಒಂದು ಶಾಂತಿ ಸಭೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಅನ್ನುವಂಥದ್ದು. ನಮ್ಗೆ ಶರತ್ನ ಕೊಲೆಗೈದಂತಹ ಆರೋಪಿಗಳ ಪತ್ತೆ ಆಗಬೇಕು. 10 ದಿನ ಕಳೆದ್ರು ಕೂಡ ಪೊಲೀಸರು ಒಬ್ಬನ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಸಂಸದರ ಆರೋಪ. ಹಾಗಾಗಿ ನಾಳೆ ಇವರು ಶಾಂತಿಯ ಬದಲು ಪ್ರೊಟೆಸ್ಟ್ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಅರವಿಂದ್. ಯಾಕಂದ್ರೆ ಬೆಳಗ್ಗೆ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ, ಅವರು ಶರತ್ ಅವರ ಮನೆಗೆ ಹೋಗ್ತಾರೆ, ಅಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರದ ಒಂದು ಮೊತ್ತವನ್ನ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಆ ನಂತರ ಮಂಗಳೂರಿಗೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ನಂತರ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಕಮಿಷನರ್ ಕಚೇರಿಯ ಅಪೋಸಿಟ್ ನಲ್ಲಿರುವ ಒಂದು ಕೇಂದ್ರ ಮೈದಾನ, ನೆಹರು ಮೈದಾನ ಅನ್ನುವಂಥದ್ದು, ಆ ಮೈದಾನದಲ್ಲಿ ಸುಮಾರು 3,000ಕ್ಕಿಂತಲೂ ಹೆಚ್ಚು ಮಂದಿಯನ್ನ ಸೇರಿಸಿ ಪ್ರತಿಭಟನೆ ಮಾಡುವ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಆದ್ರೆ ಕಮಿಷನರ್ ಅವರು ಮಧ್ಯಾಹ್ನ ಮಾತನಾಡ್ತಾ ನಾವು ಯಾವುದೇ ಪರ್ಮಿಷನ್ ಕೊಡೋದಿಲ್ಲ ಅನ್ನೋ ಮಾತನ್ನ ತಿಳಿಸಿದ್ದಾರೆ. ಹೀಗಾಗಿ ಪೊಲೀಸರ ಮತ್ತು ಬಿಜೆಪಿಯ ನಡುವೆ ಸದ್ಯಕ್ಕೆ ಇರುವಂತಹ ಜಟಾಪಟಿ ನಾಳೆ ಏನಾಗ್ತದೆ ಅನ್ನೋ ಬಗ್ಗೆ ಎಲ್ರಿಗೂ ನಿರೀಕ್ಷೆ ಇರುವಂತದ್ದು ಅರವಿಂದ್. ದೀಪಕ್, ಈ ಶಾಂತಿ ಸಭೆಯನ್ನ ಆಯೋಜನೆ ಮಾಡಿರೋದು ಯಾರು? ಸರ್ಕಾರವೇ ಶಾಂತಿ ಸಭೆಯನ್ನ ಆಯೋಜನೆ ಮಾಡಿರುವಂತದ್ದು. ರಮಾನಾಥ ರೈ ಅವರು ಈ ಶಾಂತಿ ಸಭೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವತಃ ಅವರೇ ಎಲ್ಲ ಮಠಾಧೀಶರುಗಳಿಗೆ, ಮಸೀದಿಗಳ ಮುಲ್ಲಾಗಳಿಗೆ, ಕ್ರೈಸ್ತ ಧರ್ಮದ ಮುಖಂಡರುಗಳಿಗೆ, ಹೀಗೆ ಎಲ್ಲಾ ಜಾತಿಯ ಮುಖಂಡರುಗಳಿಗೆ, ಎಲ್ಲಾ ಪಕ್ಷದ ಮುಖಂಡರುಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ನಿವೇದನೆಯನ್ನ ಮಾಡ್ಕೊಂಡಿದ್ದಾರೆ, ನಾವು ಎಲ್ಲರೂ ಪಾಲ್ಗೊಳ್ಬೇಕು ಈ ಒಂದು ಶಾಂತಿ ಸಭೆಯಲ್ಲಿ. ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಸಂಘರ್ಷ ನಡೀತಾ ಇದೆ, ಕಳೆದ 45 ದಿವಸಗಳಿಂದ ಸೆಕ್ಷನ್ ಅನ್ನ ಹಾಕಿದ್ದಾರೆ. ಹೀಗಾಗಿ ಜನಸಾಮಾನ್ಯರಿಗೆ ಬಹಳ ಕಷ್ಟ ಆಗ್ತಿರುವಂತದ್ದು. ಮುಂದೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು, ಮುಂದುವರಿಬಾರ್ದು ಅನ್ನೋ ಉದ್ದೇಶದಿಂದ ಶಾಂತಿ ಸಭೆಯನ್ನು ಕರೆದಿರುವಂತದ್ದು. ಪೊಲೀಸರು ಕೂಡ ಈ ಶಾಂತಿ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ. ಇದರ ಜೊತೆಗೆ ಗೃಹ ಇಲಾಖೆಯ ಸಲಹೆಗಾರರಾದಂತಹ ಕೆಂಪಯ್ಯ ಅವರು ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸದಲ್ಲಿದ್ದಾರೆ. ಅವರು ಶರತ್ ಮನೆಗೂ ಭೇಟಿ ಕೊಡ್ತಾರೆ ಅನ್ನುವಂಥದ್ದು ಮಾಹಿತಿ. ನಂತರ ಅವರು ಕೂಡ ಶಾಂತಿ ಸಭೆಯನ್ನು ಕರೀತಾರೆ ಅನ್ನುವಂಥದ್ದು. ಇದರ ಜೊತೆಗೆ ಮಾಜಿ ಪ್ರಧಾನಿಯಾದಂತಹ
ದೇವೇಗೌಡರು ಕೂಡ ಮಾರನೇ ದಿವಸ ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ. ಅವರೊಂದು ಶಾಂತಿಯ ನಡಿಗೆಯನ್ನ ಮಾಡ್ತಾರೆ ಮಂಗಳೂರು ನಗರದಲ್ಲಿ ಅನ್ನುವಂತ ಒಂದು ಮಾಹಿತಿ ಇದೆ. ಎಲ್ಲರೂ ಕೂಡ ಶಾಂತಿ ಬೇಕು ಅಂತೇಳಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಬಿಜೆಪಿ ಈ ಶಾಂತಿ ಸಭೆಯಿಂದ ಹೊರಗೆ ಉಳಿದಿರುವುದು ಸದ್ಯಕ್ಕೆ ಇಲ್ಲಿನ ಪ್ರಜ್ಞಾವಂತರ ಒಂದು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅರವಿಂದ್. ಓಕೆ ದೀಪಕ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.